ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ನೋಡೋದಾದ್ರೆ ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ 2026ರಲ್ಲಿ 2025ನೇ ಸಾಲಿನ ಮತ್ತು 60ನೇ ಜ್ಞಾನಪೀಠ ಪ್ರಶಸ್ತಿಗೆ ತಮಿಳಿನ ಖ್ಯಾತ ಗೀತ ರಚನೆಕಾರ ಮತ್ತು ಸಾಹಿತಿಯಾದಂತಹ ರಾಮಸ್ವಾಮಿ ವೈರಮುತ್ತು ಅವರನ್ನ ಆಯ್ಕೆ ಮಾಡಲಾಗಿದ್ದು, ಈ ಪ್ರಶಸ್ತಿಯನ್ನ ಪಡೆದಂತಹ ಕೇವಲ 3ನೇ ತಮಿಳು ಬರಹಗಾರ ಅಥವಾ ಲೇಖಕನಾಗಿ ತಮಿಳು ಕಾವ್ಯಕ್ಕೆ ಮಾನ್ಯತೆ ಪಡೆದಂತಹ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಆರ್ ವೈರಮುತ್ತು ಅವರು ಪಾತ್ರರಾಗಿದ್ದಾರೆ. ಸೊ ಆ ದೃಷ್ಟಿಯಿಂದಾಗಿ ಜ್ಞಾನಪೀಠ ಪ್ರಶಸ್ತಿ ಎನ್ನುವಂಥದ್ದು ಇತ್ತೀಚೆಗೆ ಸುದ್ದಿನಲ್ಲಿತ್ತು. ಹಾಗಿದ್ರೆ ಏನಿದು ಜ್ಞಾನಪೀಠ ಪ್ರಶಸ್ತಿ, ಯಾರಿದನ್ನ ಕೊಡಲಾಗತ್ತೆ, ಯಾರ್ಯಾರಿಗೆ ಕೊಡಲಾಗತ್ತೆ ಮತ್ತು ಏನನ್ನ ಕೊಡಲಾಗತ್ತೆ ಎನ್ನುವಂತಹ ಮಾಹಿತಿಯ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ನೋಡೋದಾದ್ರೆ, ಜ್ಞಾನಪೀಠ ಪ್ರಶಸ್ತಿ ಎನ್ನುವಂಥದ್ದು ಏನು ಭಾರತೀಯ ಜ್ಞಾನಪೀಠ ಅಥವಾ ಇಂಡಿಯನ್ ಜ್ಞಾನಪೀಠ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಪ್ರತಿ ವರ್ಷ ಭಾರತೀಯ ಲೇಖಕರಿಗೆ ಕೊಡಲಾಗತ್ತೆ. ಇನ್ನು ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಬಂದಾಗ 1961ರಲ್ಲಿ ಭಾರತೀಯ ಜ್ಞಾನಪೀಠ ಅಥವಾ ಇಂಡಿಯನ್ ಜ್ಞಾನಪೀಠ ಅನ್ನುವಂತಹ ಒಂದು ಸಂಸ್ಥೆಯನ್ನು ಶುರು ಮಾಡಲಾಗತ್ತೆ. ಇದನ್ನು ಶುರು ಮಾಡಿದಂಥವರು ಕೈಗಾರೋದ್ಯಮಿ ಆದಂತಹ ಅಥವಾ ಎಂಟ್ರಪ್ರನರ್ ಆದಂತಹ ಸಾಹು ಶಾಂತಿ ಪ್ರಸಾದ್ ಜೈನ್ ಮತ್ತು ಅವರ ಪತ್ನಿಯಾದಂತಹ ರಮಾ ಜೈನ್ ಅವರು ಈ ಒಂದು ಸಂಸ್ಥೆಯನ್ನ ಶುರು ಮಾಡಲಾಗತ್ತೆ. ಅಂದ್ರೆ ಸಾಂಸ್ಕೃತಿಕವಾಗಿ ಸಂಸ್ಥೆಯಾದಂತಹ ಭಾರತೀಯ ಜ್ಞಾನಪೀಠ ಏನಿದೆ, ಈ ಒಂದು ಭಾರತೀಯ ಜ್ಞಾನಪೀಠದ ಮೂಲಕ ಜ್ಞಾನಪೀಠ ಪ್ರಶಸ್ತಿಯನ್ನು ಮಾಡಲಾಗತ್ತೆ. ಅಂಡ್ ಇದನ್ನ ಸಾಮಾನ್ಯವಾಗಿ ಭಾರತೀಯ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಅಂತಲೂ ಕೂಡ ಕರೀತಾ ಬರ್ತಾರೆ. ಯಾಕಂದ್ರೆ ಇದನ್ನ ಭಾರತೀಯ ರಾಷ್ಟ್ರದ ಅಥವಾ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಥವಾ ಹೈಯೆಸ್ಟ್ ಲಿಟರರಿ ಅವಾರ್ಡ್ ಅಂತಲೂ ಕೂಡ ಕರೀತಾ ಬರ್ತಾರೆ. ಸೊ ಆ ದೃಷ್ಟಿಯಿಂದಾಗಿ ಇದನ್ನ ಭಾರತೀಯ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಅಂತಲೂ ಕೂಡ ಕರೆಯುವಂಥದ್ದು ಮತ್ತು ಭಾರತೀಯ ಲೇಖಕರ ಒಂದು ಅಸಾಧಾರಣ ಜೀವಮಾನ ಕೊಡುಗೆಯನ್ನ ಗುರುತಿಸುವಂತಹ ಭಾರತದ ಅತ್ಯುನ್ನತ ಕೂಡ ಕರೆಯುವಂಥದ್ದು. ಅಂಡ್ ಇದರ ಸಾಂಸ್ಥಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಅವಾಗಲೇ ಹೇಳಿದ ಹಾಗೆ ಕೈಗಾರೋದ್ಯಮಿ ಆದಂತಹ ಸಾಹು ಶಾಂತಿ ಜೈನ್ ಮತ್ತು ಅವರ ಪತ್ನಿ ರಮಾ ಜೈನ್ ಅವರು 1944ರಲ್ಲಿ ಈ ಒಂದು ಭಾರತೀಯ ಜ್ಞಾನಪೀಠ ಅನ್ನುವಂತಹ ಸಂಸ್ಥೆಯನ್ನು ಶುರು ಮಾಡಲಾಗುತ್ತೆ. ಅಂಡ್ ಈ ಒಂದು ಪ್ರಶಸ್ತಿಯನ್ನು 1961ರಲ್ಲಿ ಸ್ಥಾಪನೆ ಮಾಡ್ತಾರೆ. ಬಟ್ ಮೊದಲ ಪ್ರಶಸ್ತಿಯನ್ನ 1965ರಲ್ಲಿ ಮಲಯಾಳಂನ ಲೇಖಕರಾದಂತಹ ಜಿ ಶಂಕರ್ ಕುರುಪ್ ಅವರಿಗೆ ಕೊಡಮಾಡಲಾಗತ್ತೆ. 1965ರಲ್ಲಿ ಮೊದಲ ಒಂದು ಪ್ರಶಸ್ತಿಯನ್ನ, ಜ್ಞಾನಪೀಠ ಪ್ರಶಸ್ತಿಯನ್ನ ಮಲಯಾಳಂನ ಲೇಖಕರಾದಂತಹ ಜಿ ಶಂಕರ್ ಕುರುಪ್ ಅವರಿಗೆ ಕೊಡಲಾಗತ್ತೆ. ಅಂಡ್ ಈ ಪ್ರಶಸ್ತಿಯನ್ನ ಕೇವಲ ಭಾರತೀಯರಿಗೆ ಮಾತ್ರನೇ ಕೊಡಲಾಗುವಂಥದ್ದು ಕೂಡ ಗೊತ್ತಿರಲಿ. ಮೊದಲ ಪ್ರಶಸ್ತಿಯನ್ನ 1965ರಲ್ಲಿ ಕೊಡಲಾಯಿತು ಮತ್ತು ಮೊದಲ ಮಹಿಳಾ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ನೋಡ್ತಾ ಬಂದಾಗ 1976ರಲ್ಲಿ ಬಂಗಾಳಿ ಲೇಖಕರಾದಂತಹ ಆಶಾಪೂರ್ಣ ದೇವಿ ಅವರಿಗೆ ಕೊಡಲಾಗತ್ತೆ. ಮತ್ತು ಮೊದಲ ಇಂಗ್ಲಿಷ್ ಭಾಷಾ ವಿಜೇತರು ಯಾರು ಅಂತ ನೋಡ್ತಾ ಬಂದಾಗ 2018ರಲ್ಲಿ ಅಮಿತಾವ್ ಘೋಷ್ ಅವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇಲ್ಲಿವರೆಗೂ ಕೂಡ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಭಾರತೀಯ ಸಂವಿಧಾನದ 8ನೇ ಒಂದು ಅನುಚ್ಛೇದದಲ್ಲಿ ಅಥವಾ 8ನೇ ಅನುಸೂಚಿಯಲ್ಲಿರುವಂತಹ 8th ಶೆಡ್ಯೂಲ್ನಲ್ಲಿರುವಂತಹ ಒಟ್ಟಾರೆ 22 ಲ್ಯಾಂಗ್ವೇಜ್ಗಳು ಮತ್ತು ಇಂಗ್ಲಿಷ್ ಭಾಷೆಗೂ ಸೇರಿ ನಮಗೆ ಇದನ್ನ ಕೊಡಲಾಗ್ತಿರುವಂಥದ್ದು ಒಂದೊಂದು ಗೊತ್ತಿಲ್ಲ. ಕೇವಲ ಭಾರತೀಯ ಲೇಖಕರಿಗೆ ಮಾತ್ರನೇ ಈ ಒಂದು ಪ್ರಶಸ್ತಿನ ಕೊಡಲಾಗಿರುವಂಥದ್ದು. ಮೊದಲಿಗೆ 1965ರಿಂದ 81ರವರೆಗೆ ಕೇವಲ ಒಂದು ನಿರ್ದಿಷ್ಟ ಕೃತಿ ಅಥವಾ ಒಂದು ಪುಸ್ತಕಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತಾ ಇತ್ತು. ಆದರೆ 1982ರಿಂದ ಈಚೆಗೆ ಲೇಖಕರ ಜೀವಮಾನ ಸಾಧನೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಪರಿಗಣಿಸಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಮಾಡಲಾಗ್ತಾ ಇದೆ. ಇನ್ನು ಅವಾಗಲೇ ಹೇಳಿದಾಗೆ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು ಮತ್ತು ಇಂಗ್ಲಿಷ್ನ ಒಂದು 2013ರಿಂದ ಇಂಗ್ಲಿಷನ್ನು ಕೂಡ ಆಡ್ ಮಾಡಲಾಗಿದೆ. ಒಟ್ಟಾರೆಯಾಗಿ 23 ಭಾಷೆಗಳಲ್ಲಿ ಸಾಹಿತ್ಯವನ್ನ ಬರೆದಂತಹ, ಸಾಹಿತ್ಯದ ಒಂದು ಸಾಧನೆಯನ್ನ ಮಾಡಿದಂತಹ ಭಾರತೀಯ ಲೇಖಕರಿಗೆ ಮಾತ್ರವೇ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು. ಅಂಡ್ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಕೊಡಮಾಡೋದಿಲ್ಲ. ಪೋಸ್ಟಮಸ್ ಆಗಿ ಯಾವುದೇ ಸಾಹಿತಿಗೂ ಕೂಡ ಈ ಪ್ರಶಸ್ತಿಯನ್ನು ಕೊಡೋದಿಲ್ಲ. ಅವರು ಬದುಕಿದ್ದ ಹಾಗಲ್ಲೇ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು. ಇನ್ನು ಬಹುಮಾನ ಮತ್ತು ಒಂದು ಬಿರುದು ಪತ್ರ ಅಥವಾ ಸಾಂಕೇತಿಕತೆ ನೋಡೋದಾದ್ರೆ, ಯಾರು ಒಂದು ಈ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗ್ತಾರೆ ಅವರಿಗೆ 11 ಲಕ್ಷ ರೂಪಾಯಿಗಳನ್ನ ನಗದು ಬಹುಮಾನವನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಒಂದು ಬಿರುದು ಪತ್ರ ಆಗಿರ್ಬೋದು ಮತ್ತು ಜ್ಞಾನದ ದೇವತೆ ಆದಂತಹ ಸರಸ್ವತಿ ದೇವಿಯ ಒಂದು ವಾಗ್ದೇವಿಯ ಒಂದು ಕಂಚಿನ ಒಂದು ಪ್ರತಿಮೆಯನ್ನು ಕೂಡ ಕೊಡಲಾಗುತ್ತೆ.
ಒಂದು ಸಾಮಾನ್ಯವಾಗಿ ಈ ಪ್ರಶಸ್ತಿಯನ್ನ ಅಥವಾ ಈ ಒಂದು ಕಂಚಿನ ಭಾರತೀಯ ಒಂದು ಏನು ವಾಗ್ದೇವಿ ಸರಸ್ವತಿಯ ಒಂದು ಕಂಚಿನ ಮೂರ್ತಿಯನ್ನ ರಾಷ್ಟ್ರಪತಿಗಳು ಪ್ರತಿ ವರ್ಷ ಒಂದು ಸಮಾರೋಪದಲ್ಲಿ ಕೊಡ್ಲಾಗತ್ತೆ ಅನ್ನುವಂಥದ್ದು ಗೊತ್ತು. ಇನ್ನು ಈ ವರ್ಷ ಒಂದು ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಸಾಹಿತಿ ಯಾರು ಅಂತ ನೋಡೋದಾದ್ರೆ ಆರ್ ವೈರಮುತ್ತು ಅಂತಲೂ ಕೂಡ ಕರೀತಾರೆ, ಅಥವಾ ರಾಮಸ್ವಾಮಿ ವೈರಮುತ್ತು ಅಂತಲೂ ಕೂಡ ಕರೀತಾ ಬರ್ತಾರೆ. ತಮಿಳು ಸಾಹಿತ್ಯದಲ್ಲಿ ಪ್ರಸಿದ್ಧ ಲೇಖಕರಾಗಿರ್ತಾರೆ. ಈತರು ಕವಿಯಾಗಿದ್ದು ಗೀತ ರಚನೆಕಾರರು ಆಗಿರ್ತಾರೆ ಮತ್ತು ಬರಹಗಾರರಾಗಿ ಕೂಡ ಇವರು ತಮ್ಮನ್ನ ಗುರುತಿಸಿಕೊಂಡಿರ್ತಾರೆ. ಕಾವ್ಯಗಳು, ಕಾದಂಬರಿಗಳು ಮತ್ತು ಚಲನಚಿತ್ರ ಗೀತೆಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಬರಹಗಳು ಆಳವಾದಂತಹ ಭಾವನಾತ್ಮಕ ಒಂದು ಆಳವನ್ನ, ಸಾಮಾಜಿಕ ಕಳಕಳಿಯನ್ನ, ಪ್ರಕೃತಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಏನು ವ್ಯವಸ್ಥೆ ಇರುತ್ತೆ, ಆಗುಹೋಗುಗಳಿರ್ತವೆ, ಅವುಗಳನ್ನು ತಮ್ಮ ಸಾಹಿತ್ಯದಲ್ಲಿ ಹೆಚ್ಚು ಬರೆದಿದ್ದಾರೆ. 1953 ಜುಲೈ 13ರಂದು ತಮಿಳುನಾಡಿನಲ್ಲಿ ಜನನವನ್ನ ತಾಳುವಂಥದ್ದು. ಅಂಡ್ ಇವರ ಒಂದು ಇಂಪಾರ್ಟೆಂಟ್ ಪುಸ್ತಕಗಳು ಯಾವ್ಯಾವು ಅಥವಾ ಪ್ರಸಿದ್ಧ ಕಾದಂಬರಿಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಕಲ್ಲಿಕಟ್ಟು ಇತಿಕಾಸಂ ಅನ್ನುವಂತಹ ಒಂದು ಪುಸ್ತಕ ಆಗಿರ್ಬೋದು, ಕರುವಾಚಿ ಕಾವ್ಯಂ ಆಗಿರ್ಬೋದು, ತನ್ನಿ ದೇಶಂ ಅನ್ನುವಂತಹ 37ಕ್ಕೂ ಹೆಚ್ಚು ಒಂದು ಪುಸ್ತಕಗಳನ್ನು ಇವರು ಬರೆದಿರುವಂಥದ್ದು. ಅಂಡ್ ತಮಿಳು ಚಿತ್ರರಂಗದಲ್ಲಿ ತಮಿಳು ಒಂದು ಮೂವಿಗಳಿಗೆ, ತಮಿಳು ಚಲನಚಿತ್ರಗಳಿಗೆ, ಚಲನಚಿತ್ರ ಗೀತೆಗಳನ್ನು ಕೂಡ ಬರೆದಿದ್ದಾರೆ. 8,000ಕ್ಕೂ ಹೆಚ್ಚು ಹಾಡುಗಳನ್ನು ಅಂದರೆ ಸಿನಿಮಾ ಸಾಂಗ್ಗಳನ್ನು, ಸಿನಿಮಾ ಹಾಡುಗಳನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ಇವರು ಮುಖ್ಯವಾಗಿ ಜನಪ್ರಿಯವಾಗಿ ಸಂಸ್ಕೃತಿಯ ಮೇಲೆ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂಡ್ ಇವರ ಒಂದು ಗೀತ ರಚನೆಗಾಗಿ, ಅವರ ಒಂದು ಶ್ರೇಷ್ಠತೆಗಾಗಿ ಬರೋಬ್ಬರಿ 7 ಬಾರಿ ಅತ್ಯುತ್ತಮ ಸಾಹಿತ್ಯಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಗೊತ್ತಾಗುತ್ತೆ ಅವರ ಒಂದು ಪ್ರಸಿದ್ಧತೆ ಅಥವಾ ಅವರ ಒಂದು ಸಾಹಿತ್ಯ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ನೀವು ತಿಳ್ಕೊಬಹುದು. ಅಂಡ್ ಇವರಿಗೆ ಈ ಕಲ್ಲಿಕಟ್ಟು ಇತಿಕಾಸಂ ಅನ್ನುವಂತಹ ಕೃತಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಆರ್ ವೈರಮುತ್ತು ಅವರಿಗೆ ಮಾಹಿತಿ. ಅಂಡ್ ನಿಮ್ಗೆಲ್ಲ ಗೊತ್ತಿರೋದ್ರಲ್ಲಿ ಯಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅಂತ ಬಂದಾಗ ಕನ್ನಡದಲ್ಲಿ ಬರೋಬ್ಬರಿ 8 ಸಾಹಿತಿಗಳಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡೋ ಮಾಡಲಾಗಿದೆ. ಮೊದಲಿಗೆ ಪಡೆದವರು 1967ರಲ್ಲಿ ಶ್ರೀ ಕುವೆಂಪು ಅವರಿಗೆ ಕೊಡಲಾಗುತ್ತೆ. ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಒಂದು ಕೃತಿಗೆ ಇವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆ ನಂತರದಲ್ಲಿ 1973ರಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಗೂ ಕೂಡ ಕೊಡಲಾಗುತ್ತೆ ನಾಲ್ಕು ತಂತಿ ಅನ್ನುವಂತಹ ಒಂದು ಕೃತಿಗೆ. ಅಂಡ್ 1977ರಲ್ಲಿ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕೃತಿಗೂ ಕೂಡ ಕೊಡಲಾಗುತ್ತೆ. ಆ ನಂತರದಲ್ಲಿ 1983ರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕನ್ನಡ ಸಾಹಿತ್ಯದ ಒಂದು ಸಮಗ್ರ ಕೊಡುಗೆಯನ್ನ ನೋಡಿಕೊಂಡು ಕೊಡುವಂಥದ್ದು. ಬಟ್ ವಿಶೇಷವಾದಂತಹ ಉಲ್ಲೇಖಕ್ಕೆ ಅನ್ನುವಂಥದ್ದು ನೋಡಿದಾಗ ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಒಂದು ಗ್ರಂಥ ಏನಿದೆ ಅದನ್ನು ಕೂಡ ವಿಶೇಷವಾಗಿ ಉಲ್ಲೇಖವನ್ನ ಮಾಡ್ತಾರೆ. ಇನ್ನು ವಿ.ಕು. ಗೋಕಾಕ್ ಅವರಿಗೆ 1990ರಲ್ಲಿ ಕೊಡುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ನೀಡಿದಂತಹ ಒಂದು ಸಮಗ್ರ ಕೊಡುಗೆ ಕೊಡುವಂಥದ್ದು. ಅಂಡ್ 1994ರಲ್ಲಿ ಯು.ಆರ್. ಅನಂತಮೂರ್ತಿ ಅವರಿಗೆ ಕೊಡ್ತಾರೆ. ಅಂಡ್ 1998ರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಮತ್ತು 2010ರಲ್ಲಿ ಚಂದ್ರಶೇಖರ ಕಂಬಾರರಿಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಸಮಗ್ರ ಕೊಡುಗೆಯನ್ನು ನೋಡಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ರಾಜ್ಯವಾರು ನೋಡಿದಾಗ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜ್ಞಾನಪೀಠವನ್ನು ಪ್ರಶಸ್ತಿಯನ್ನು ಪಡೆದಿರುವಂತಹ ರಾಜ್ಯ, ಅದು ನನ್ನ ಕನ್ನಡ ನಾಡು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.